ಕುಂಬಾರಿಕೆ ವೃತ್ತಿಯ ಮೂಲಕ ಜಿಲ್ಲೆಯಲ್ಲಿ ಖ್ಯಾತಿಯನ್ನು ಗಳಿಸಿರುವಂತಹ ಮಲ್ಲಪ್ಪ ಕುಂಬಾರ್ ಅವರು ವಿದ್ಯುತ್ ಚಾಲಿತ ಯಂತ್ರದ ಮೇಲೆ ಈಗ ಗಡಿಗೆಯನ್ನು ಸಿದ್ಧಪಡಿಸುತ್ತಿದ್ದಾರೆ. ಇವತ್ತು ಕಾಲ ಬದಲಾಗಿದೆ, ಆದರೂ ಕೂಡ ತನ್ನ ಕಲೆಯ ಮೂಲಕ ಇವತ್ತಿಗೂ ಕೂಡ ಅದನ್ನ ಜೀವಂತವಾಗಿರುವಂತಹ ಕೆಲಸ ಕುಂಬಾರ ವೃತ್ತಿ ಬಾಂಧವರು ಮಾಡ್ತಾ ಇದ್ದಾರೆ. ಬೇಸಿಗೆ ಬಂತಂದ್ರೆ ನಮ್ಮೆಲ್ಲರಿಗೂ ನೆನಪಾಗುವಂತಹದ್ದು ಗಡಿಗೆ. ಎಂತಹದೇ ಫ್ರಿಜ್ ಇದ್ರೂ ಕೂಡ ನಾವು ಬಳಸುವಂತಹದೇ ಗಡಿಗೆನೆ. ಗಡಿಗೆ ನೀರಿನಲ್ಲಿ ಇರುವಂತಹ ಸುಖ ಯಾವುದೇ ಫ್ರಿಜ್ ನ ಇರಂಗಿಲ್ಲ. ಹಾಗಾಗಿ ಗಡಿಗೆಯನ್ನು ಬಳಸುವಂತಹದನ್ನ ಪ್ರತಿಯೊಬ್ಬ ಜೀವಿಗೂ ಕೂಡ ಅಪ್ಯಾಯಮಾನವಾಗಿರುವಂತಹದ್ದು. ಹಾಗಾಗಿ ಗಡಿಗೆಯನ್ನ ತಯಾರಿಸುವಂತಹ ಕಲೆ, ಆ ಕಲೆಯನ್ನ ಜೀವಂತವಾಗಿಟ್ಟಿರುವಂತಹ ಲಕ್ಷಾಂತರ ಕುಂಬಾರ ಬಂಧುಗಳಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ನಮ್ಮ ಮಲ್ಲಪ್ಪ ಕುಂಬಾರ್ ಅವರು ಈಗ ಗಡಿಗೆಯನ್ನ ಸಿದ್ಧಪಡಿಸುತ್ತಿದ್ದಾರೆ. ಕುಂತು ಮಾಡ್ರಿ. ಜರ ಸೈಡಿ ಬರ್ ಸರ್. ಇಂತೆ ಬರ್ತದ ಸೈಡಿಗೆ ನಿಂತು ನೋಡಿದ್ರೆ ಹಿಂದಿನವ್ರು ನೋಡ್ತಾರೆ. ಎಲ್ಲರೂ ಜನ ರಾತ್ರಿ ಆದ್ರೆ ಈ ಸುಳ್ಳಿಗೆ ಕಾಣಿಸ್ತಾರೆ. ಹಂಗಲ್ಲ ಲೆಕ್ಕ ನಾವು ಹೂವಿನ ಕುಂಡ ಆಯ್ತು ರೀ. ಹೂವಿನ ಕುಂಡನೇ ಅಲ್ಲ ಬಾಲಾಜಿ? ಹಾಂ ಬಾಲಣ್ಣ ಹೂವಿನ ಕುಂಡ ಅದಲ್ಲವು ಅದೇ ಹಿಂಗೆ ಚಂದ. ಕಟ್ ಮಾಡ್ತಾರೆ ಕೆಳಗಿಂದ ಫಾಸ್ಟ್ ಮಾಡ್ತಾರೆ. ಕಟ್ ಮಾಡ್ತಾರೆ. ಪೂರ ಗಡಿಗೆ ಮಾಡ್ಬೇಕಂದ್ರೆ ಪೂರ ಗಡಿಗೆ ಆಗಲ್ಲ. ಈ ತರ ಮಾಡಿ ಆಮೇಲೆ ಹೊಡಿತಾರ. ಅದು ಹಂಗ ಹೊಡೆದು ಮಾಡ್ತಾರೆ. ಜೋರಾದ ಚಪ್ಪಾಳೆಯೊಂದಿಗೆ